ಶನಿವಾರದ ದಿನ ಈ ತಪ್ಪುಗಳನ್ನು ಮಾಡಿದರೆ ಜೀವನದಲ್ಲಿ ಆರ್ಥಿಕ ಕಷ್ಟಗಳು ಬರುತ್ತದೆ. ಎಲ್ಲ ಮಾಸಗಳಲ್ಲೂ ಶ್ರಾವಣ ಮಾಸ ಅಂದರೆ ವಿಶಿಷ್ಟವಾದದ್ದು. ಈ ಮಾಸದಲ್ಲಿ ಎಲ್ಲ ದಿನಗಳು ಕೂಡ ವಿಶಿಷ್ಟವಾದದ್ದು. ಈ ಮಾಸದಲ್ಲಿ ಎಲ್ಲ ಶ್ರಾವಣ ಶನಿವಾರಗಳು ಇನ್ನೂ ಮುಖ್ಯವಾದದ್ದು. ಶನಿವಾರಗಳಲ್ಲಿ ಶ್ರೀ ಮಹಾವಿಷ್ಣುವಿಗೆ ಪ್ರೀತಿಕರವಾದದ್ದು. ಶನಿವಾರದ ದಿನ ಮಾಡುವ ಕೆಲವು ತಪ್ಪುಗಳಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಹಾಗೇನೆ ಈ ಶನಿವಾರದ ದಿನ ಮಾಡುವ ಕೆಲವು ಪರಿಹಾರಗಳಿಂದ ಶನಿದೋಷದಿಂದ ಬಿಡುಗಡೆ ಪಡೆದು ಅಷ್ಟ ಐಶ್ವರ್ಯಗಳಿಂದ ಇರುತ್ತೀರಿ. ಶನಿವಾರ ಅಂದ ಕೂಡಲೇ ವೆಂಕಟೇಶ್ವರ ಸ್ವಾಮಿ ನೆನಪಿಗೆ ಬರುತ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಶನಿವಾರ ಮಾಡುವ ಪೂಜೆಗಳಿಗೆ ತುಂಬಾ ಒಳ್ಳೆಯ ಪುಣ್ಯ ಫಲಿತಾಂಶ ಲಭಿಸುತ್ತದೆ. ಹಾಗಾಗಿ ಶನಿವಾರದ ದಿನ ಮನೆಯಲ್ಲಿ ಪೂಜೆ ಮಾಡಲು ಪ್ರಯತ್ನಿಸಿರಿ. ಮುಖ್ಯವಾಗಿ ಶನಿವಾರದ ದಿನ ಕಬ್ಬಿಣದ ವಸ್ತುಗಳು, ಕಪ್ಪು ಬಣ್ಣದ ಬಟ್ಟೆ, ಚಪ್ಪಲಿಗಳನ್ನು ಅಸಲಿಗೆ ಖರೀದಿ ಮಾಡಬಾರದು. ಮುಖ್ಯವಾಗಿ ಶನಿವಾರದ ದಿನ ಮನೆಯಲ್ಲಿ ಮೆಣಸಿನಕಾಯಿಯನ್ನು ಬಳಸುತ್ತಾರೆ. ನೀವು ಮಾಡುವಂತಹ ಅಡುಗೆಯಲ್ಲಿ ಮೆಣಸಿನಕಾಯಿಯನ್ನು ಬಳಸಬಾರದು. ಕಪ್ಪು ಬಣ್ಣದ ಬಟ್ಟೆಗಳನ್ನು ಸಹ ಶನಿವಾರದ ದಿನ ಧರಿಸಬಾರದು. ಹಾಗೇನೆ ಶನಿವಾರ ತಲೆಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬಾರದು. ಸ್ನಾನ ಮಾಡಿದ ನಂತರವೇ ತಲೆಗೆ ಎಣ್ಣೆಯನ್ನು ಇಟ್ಟುಕೊಳ್ಳಬಹುದು. ಶನಿವಾರದ ದಿನ ಪುರುಷರು ತಮ್ಮ ಅತ್ತೆ ಮಾವರ ಮನೆಗೆ ಹೋಗಬಾರದು. ಇದರಿಂದ ನಿಮ್ಮ ಅತ್ತೆ ಮಾವರ ಜೊತೆ ಇರುವ ಸಂಬಂಧ ಕೆಟ್ಟು ಹೋಗುತ್ತದೆ. ಹಾಗೇನೆ ಪತಿ ಪತ್ನಿಯ ನಡುವೆ ಜಗಳಗಳು ಉಂಟಾಗುತ್ತದೆ. ಹಾಗೇನೆ ಶನಿವಾರದ ದಿನ ಬೆಂಡೆಕಾಯಿ ಮತ್ತು ಮಾವಿನ ಹಣ್ಣಿನ ಉಪ್ಪಿನಕಾಯಿಯನ್ನು ತಿನ್ನಬಾರದು. ಹಾಗೇನೆ ಈ ದಿನ ಕೆಂಪು ಬಣ್ಣದ ವಸ್ತುಗಳಿಂದ ದೂರವಿರಬೇಕು. ಇನ್ನು ಶನಿವಾರದ ದಿನ ತೊಗರಿ ಬೇಳೆಯನ್ನು ಬಳಸಬಾರದು. ಶನಿವಾರದ ದಿನ ತೊಗರಿ ಬೇಳೆಯನ್ನು ಸೇವಿಸಿದರೆ ನಿಮ್ಮ ಆರೋಗ್ಯ ಹದಗೆಡಬಹುದು. ಇನ್ನು ಶನಿವಾರದ ದಿನ ಮಾಡಬಾರದ ಕೆಲಸಗಳ ಬಗ್ಗೆ ನೋಡುವುದಾದರೆ ಉದ್ದಿನ ಬೇಳೆ, ಪೊರಕೆ, ಎಣ್ಣೆ ಈ ವಸ್ತುಗಳನ್ನು ಮಾತ್ರ ಮನೆಗೆ ತರಬಾರದು. ಹಾಗೇನೆ ಈ ದಿನ ಉಪ್ಪನ್ನು ಸಹ ಖರೀದಿ ಮಾಡಬಾರದು. ಉಪ್ಪು ಖರೀದಿ ಮಾಡುವುದರಿಂದ ಸಾಲಬಾಧೆಗೆ ಬೀಳುವಂತಹ ಸಾಧ್ಯತೆ ಇರುತ್ತದೆ. ಶನಿವಾರದ ದಿನ ಹೊಸ ಬಟ್ಟೆಗಳನ್ನು ಸಹ ಖರೀದಿ ಮಾಡಬಾರದು ಎಂದು ಹೇಳಲಾಗುತ್ತದೆ. ಇದರಿಂದ ಕಷ್ಟಗಳು ಬರಬಹುದು. ಏನಾದರೂ ಖರೀದಿ ಮಾಡಬೇಕು ಅಂದರೆ ಶುಕ್ರವಾರದ ದಿನ ಖರೀದಿ ಮಾಡಬಹುದು ಎಂದು ಪಂಡಿತರು ಹೇಳುತ್ತಾರೆ. ಪ್ರತಿ ಶನಿವಾರ ಸ್ನಾನ ಮಾಡಿ ಮುಗಿಸಿದ ನಂತರ ಓಂ ಶನೇಶ್ವರಾಯ ನಮಃ ಅನ್ನುವಂತಹ ಮಂತ್ರವನ್ನು 11 ಸಾರಿ ಹೇಳಿದರೆ ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳು ದೂರವಾಗುತ್ತದೆ. ಅದರಿಂದ ಅದೃಷ್ಟ ಬರುತ್ತದೆ. ಶನಿವಾರದ ದಿನ ನಿಮ್ಮ ಹಳೆಯ ಬಟ್ಟೆಗಳನ್ನು ಯಾರಿಗೂ ದಾನ ಮಾಡಬಾರದು. ಹಾಗೇನೆ ಶನಿವಾರದ ದಿನ ಕೂದಲನ್ನು ಕತ್ತರಿಸಬೇಡಿ. ಉಗುರು ಕತ್ತರಿಸುವುದು ಕೂಡ ಮಾಡಬಾರದು. ಹೀಗೆ ಮಾಡುವುದರಿಂದ ಶನಿದೋಷಗಳು ಏರ್ಪಡುತ್ತದೆ. ಕೆಲವು ಜನ ಮಹಿಳೆಯರು ರಾತ್ರಿ ಮಲಗುವ ಮುನ್ನ ತಮ್ಮ ಕೈಯಲ್ಲಿ ಇರುವಂತಹ ಬಳೆಗಳನ್ನು ತೆಗೆದಿಟ್ಟು ಮಲಗುತ್ತಾರೆ. ಆದರೆ ಶನಿವಾರದ ದಿನ ಮಾತ್ರ ಆ ರೀತಿ ಮಾಡಬಾರದು. ಹಾಗೇನೆ ತಂದೆ, ತಾಯಿ ಮತ್ತು ವೃದ್ಧರನ್ನು ಶನಿವಾರದ ದಿನ ಅವಮಾನಿಸಬಾರದು. ಶನಿವಾರದ ದಿನ ಕುಂಬಳಕಾಯಿಯನ್ನು ಸಹ ಖರೀದಿ ಮಾಡಬಾರದು. ಮುಖ್ಯವಾಗಿ ಶನಿವಾರದ ದಿನ ಅಶ್ವತ್ಥ ಮರಕ್ಕೆ 3 ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳನ್ನು ಕೇಳಿಕೊಂಡರೆ ನೀವು ಅಂದುಕೊಂಡ ಕೋರಿಕೆಗಳೆಲ್ಲ ಖಂಡಿತವಾಗಿ ನೆರವೇರುತ್ತದೆ. ನಿಮ್ಮ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಶನಿವಾರದ ದಿನ ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿಸಿದರೆ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ. ಶನಿವಾರದ ದಿನ ದೀಪಾರಾಧನೆ ಮಾಡುವವರು ಎಳ್ಳು ಎಣ್ಣೆ ಮತ್ತು ಹಸುವಿನ ತುಪ್ಪ ಎರಡನ್ನು ಬೆರೆಸಿ ಅದರಿಂದ ದೀಪವನ್ನು ಬೆಳಗಿಸಿದರೆ ತುಂಬಾ ಒಳ್ಳೆಯದು. ಇನ್ನು ಶನಿವಾರದ ದಿನ ಬಂಗಾರ ಮತ್ತು ಹಿತ್ತಾಳೆ ವಸ್ತುಗಳನ್ನು ಖರೀದಿ ಮಾಡಬಾರದು. ನೀವು ಹಣದ ಸಮಸ್ಯೆಯಿಂದ ಕಷ್ಟಪಡುತ್ತಿದ್ದರೆ ನೀವು ಶನಿವಾರದ ದಿನ ಯಾರಾದರೂ ಬಡವರಿಗೆ ಏಲಕ್ಕಿಯನ್ನು ದಾನ ಮಾಡಿ. ಶನಿವಾರ ಈ ರೀತಿ ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ನಿಮ್ಮ ಬಡತನ ಎಲ್ಲ ದೂರವಾಗುತ್ತದೆ. ಇನ್ನು ಸೇವಂತಿ ಹೂವು ಮತ್ತು ಗನ್ನೇರು ಹೂವುಗಳಿಂದ ಶನಿವಾರದ ದಿನ ಪೂಜೆ ಮಾಡಿದರೆ ಯಾವುದೇ ಕಷ್ಟಗಳು ಇಲ್ಲದೆ ಇರುತ್ತೀರಾ. ಈ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಸಂತೋಷದಿಂದ ಇರುತ್ತೀರಿ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.